ಕಸ್ತೂರಿ ಮೃಗ. ಕಸ್ತೂರಿ ಮೃಗ ಅಂದ್ರೆ ಏನು? ಕಸ್ತೂರಿ ಮೃಗ ಎಲ್ಲಿ ವಾಸ ಮಾಡುತ್ತೆ? ಕಸ್ತೂರಿ ಮೃಗದಲ್ಲಿ ಏನು, ಯಾವ ರೀತಿ ಕಸ್ತೂರಿ ತೆಗಿತಾರೆ, ಅದರ ಬೆಲೆ ಎಷ್ಟು? ಎತ್ತರವಾದ ಬೆಟ್ಟಗಳು, ಎತ್ತರವಾದ ಗುಡ್ಡಗಳು, ಎತ್ತರವಾದ ಪರ್ವತಗಳು. ಹೊಟ್ಟೆಯ ಕೆಳಭಾಗದಲ್ಲಿ, ಗಂಡು ಕಸ್ತೂರಿ ಭಾಗದ ಹೊಟ್ಟೆಯ ಕೆಳಭಾಗದಲ್ಲಿ ಒಂದು ಗ್ರಂಥಿ ಇರುತ್ತೆ, ಅದೇ ಕಸ್ತೂರಿ ಗ್ರಂಥಿ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೇದಾಗಲಿ. ಕಸ್ತೂರಿ ಮೃಗ. ಕಸ್ತೂರಿ ಮೃಗ ಅಂದರೆ ಜಿಂಕೆ ಜಾತಿಗೆ ಸೇರಿದ ಒಂದು ಮೃಗ, ಪ್ರಾಣಿ. ನೋಡಲಿಕ್ಕೆ ಅದು ಒಂದು ಕುರಿ ಥರ ಇರುತ್ತೆ, ಮುಖ್ಯವಾಗಿ ಜಿಂಕೆ ಥರ ಇರುತ್ತೆ ಕಸ್ತೂರಿ ಮೃಗ. ಈ ಕಸ್ತೂರಿ ಸಾಮಾನ್ಯವಾಗಿ ಮಾಂತ್ರಿಕ ಗುರುಗಳು, ಹಾಗೆ ಹೋಮ ಮಾಡೋರು, ಪೂಜೆ ಮಾಡೋರು, ಹಾಗೆ ಸುಗಂಧ ದ್ರವ್ಯ ಅಂದರೆ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತಿರಲ್ಲ, ಅಲ್ಲಿ ಮಸಾಜ್ ಮಾಡ್ತಾರಲ್ಲ ಅಲ್ಲಿ. ಹಾಗೆ ಹೆಣ್ಮಕ್ಳು ಕೆಲವು ಸೆಂಟ್ಗಳನ್ನು ಹಾಕೋತಾರೆ, ಹಾಗೆ ಗಂಡ್ಮಕ್ಳು ಕೆಲವು ಸೆಂಟ್ಗಳನ್ನು ಹಾಕೋತಾರೆ. ಈ ಸೆಂಟು ತಯಾರಿಕೆ, ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಈ ಒಂದು ಕಸ್ತೂರಿಯನ್ನು ಬಳಸ್ತಾರೆ. ಈ ಕಸ್ತೂರಿಯನ್ನು ಕೇವಲ ಕಸ್ತೂರಿ ಮೃಗದಿಂದ ಮಾತ್ರ ತಗೊಳ್ಳೋದಿಲ್ಲ, ಸಾಕಷ್ಟು ಇತರೆ ಪ್ರಾಣಿಗಳು ಹಾಗೆ ಇತರೆ ಗಿಡಮೂಲಿಕೆಗಳಿಂದನೂ ಕಸ್ತೂರಿ ಸುವಾಸನೆ ಉಳ್ಳ ಬೀಜ, ಬೇರು, ಎಲೆ, ಕಾಂಡ, ಕಾಯಿ ಇತ್ಯಾದಿಗಳನ್ನು ತಗೋತಾರೆ. ಈ ರೀತಿಯ ಒಂದು ಬೀಜ, ಕಾಯಿ, ಬೇರು, ಎಲೆ, ಕೆಲವು ಸುಗಂಧ ಸುವಾಸನೆ ಬೀರ್ತಕ್ಕಂಥ ಗಿಡ, ಮರ, ಬಳ್ಳಿ ಇರ್ತವೆ. ಅವುಗಳಿಂದ ತಗೊಂಡು ಸುಗಂಧವನ ದ್ರಾವಕಗಳನ್ನು ತಯಾರು ಮಾಡ್ತಾರೆ. ಅಂದರೆ ಸೆಂಟು ದ್ರಾವಕಗಳಿರುತ್ತಲ್ಲ, ಅದನ್ನು ತಯಾರು ಮಾಡ್ತಾರೆ. ಅವುಗಳನ್ನು ಮಾರಾಟ ಮಾಡ್ತಾರೆ. ಅದನ್ನು ಕೆಲವರು ತಗೊಂಡು ತಮ್ಮ ಬಟ್ಟೆಗಳಿಗೆ, ಮುಖಕ್ಕೆ, ಶರೀರದ ಮೇಲೆ ಹಾಕುತ್ತಾರೆ. ಇದು ಒಂದು ರೀತಿಯಲ್ಲಿ. ಆದರೆ ಕಸ್ತೂರಿ ಮೃಗ ಅಂದ್ರೆ ಏನು? ಕಸ್ತೂರಿ ಮೃಗ ಎಲ್ಲಿ ವಾಸ ಮಾಡುತ್ತೆ? ಕಸ್ತೂರಿ ಮೃಗದಲ್ಲಿ ಏನು, ಯಾವ ರೀತಿ ಕಸ್ತೂರಿ ತೆಗಿತಾರೆ, ಅದರ ಬೆಲೆ ಎಷ್ಟು? ಇದೆಲ್ಲ ಒಂದ್ಸಾರಿ ನೋಡೋಣ. ಸಾಮಾನ್ಯವಾಗಿ ಈ ಪ್ರಾಣಿಗಳು, ಕಸ್ತೂರಿ ಮೃಗಗಳು ನೋಡಲಿಕ್ಕೆ ಜಿಂಕೆ ಥರ ಇರುತ್ತೆ, ಆದರೆ ಇವುಗಳಿಗೆ ಮೇಲೆ ಕೊಂಬು ಇರೋದಿಲ್ಲ, ಯಾವುದೇ ಕೊಂಬುಗಳು ಇವುಗಳಿಗೆ ಇರೋದಿಲ್ಲ. ಕೊಂಬುಗಳಿಗೆ ಬದಲಾಗಿ ಎರಡು ದವಡೆಯಲ್ಲಿ, ತನ್ನ ಬಾಯಿಯ ಎರಡೂ ಕಡೆ ಎರಡು ಕೋರೆ ಹಲ್ಲುಗಳಿರುತ್ತೆ. ತನ್ನ ಬಾಯಿಯ ಎರಡೂ ಕಡೆ ಎರಡು ಕೋರೆ ಹಲ್ಲುಗಳಿರುತ್ತೆ, ಆದರೆ ಇವುಗಳಿಗೆ ಕೊಂಬು ಇರೋದಿಲ್ಲ. ಜಿಂಕೆಗಳಿಗೂ ಇವುಗಳಿಗೂ ಇರುವ ವ್ಯತ್ಯಾಸ ಅಂದರೆ ಇದು. ಇನ್ನು ಇದರ ಮೈ ಮೇಲೆ ಕೂದಲಿರುತ್ತೆ. ಒಳ್ಳೆ ತೆಂಗಿನಕಾಯಿನಲ್ಲಿ ಇರ್ತಕ್ಕಂಥ ನಾರು ಇರುತ್ತಲ್ಲ, ತೆಂಗಿನಕಾಯಿ ಮೇಲೆ ನಾರು ಬಿಡಿಸಿರ್ತೀರಲ್ಲ ನೀವು, ಅದೇ ರೀತಿ ಇದರ ಮೈ ಮೇಲೆ ತುಪ್ಪಟ ಇರುತ್ತೆ. ಇದರ ಮೈ ಮೇಲೆ ಕೂದಲು ಅಂತಿರಲ್ಲ, ತುಪ್ಪಟ ಅದಿರುತ್ತೆ. ಈ ಒಂದು ಕೂದಲು ನಿಮ್ಮ ಮನೆಗಳಲ್ಲಿ ಮೇಕೆ, ಕುರಿ ಇರುತ್ತೆ, ಮೇಕೆಗಳು ಅದರ ಮೇಲೆ ಹೇಗಿರುತ್ತೆ ಅದಕ್ಕಿಂತ ಚಂದ, ತುಂಬ ನೋಡಲಿಕ್ಕೆ ಸುಂದರವಾಗಿರುತ್ತೆ. ಹಾಗೆ ಇದರ ಮುಖ ಬಂದು ನೋಡಲಿಕ್ಕೆ ತುಂಬ ಸೌಮ್ಯವಾಗಿರುತ್ತೆ. ಯಾರೋ ಒಬ್ಬ ಯೋಗಿ, ತಪಸ್ವಿ, ಋಷಿಮುನಿಗಳು, ಸಾಧುಗಳು ಯಾವ ರೀತಿ ಇರ್ತಾರೆ ಆ ರೀತಿ ಇದರ ಕಣ್ಣುಗಳು, ಇದರ ಮುಖ ಇರುತ್ತೆ. ಒಳ್ಳೆ ಆನಂದವಾಗಿ, ಸಂತೋಷವಾಗಿ, ಸೌಮ್ಯವಾಗಿರುತ್ತೆ ಈ ಪ್ರಾಣಿ. ಆದರೆ ಹೆಚ್ಚಾಗಿದು ನೇಪಾಳ, ರಷ್ಯಾದ ಸೈಬೇರಿಯಾ, ಚೈನಾ, ಅಲ್ಲಿ ಹಿಮ ಎಲ್ಲಿರುತ್ತೆ ಹೆಚ್ಚಾಗಿ, ಹಿಮ ಪರ್ವತಗಳು, ಎತ್ತರವಾದ ಬೆಟ್ಟಗಳು, ಎತ್ತರವಾದ ಗುಡ್ಡಗಳು, ಎತ್ತರವಾದ ಪರ್ವತಗಳು, ಅಂಥ ಕಡೆ ಇವು ವಾಸ ಮಾಡ್ತವೆ. ಆದಷ್ಟು ಇವು ಒಂಟಿಯಾಗಿ ವಾಸ ಮಾಡ್ತವೆ. ಗಂಡು ಒಂಟಿಯಾಗಿ ವಾಸ ಮಾಡುತ್ತೆ, ಹಾಗೆ ಹೆಣ್ಣು ತನ್ನ ಮಕ್ಕಳೊಂದಿಗೆ ವಾಸ ಮಾಡುತ್ತೆ. ಮಕ್ಕಳು ದೊಡ್ಡವಾದ ಮೇಲೆ ಅವು ಬೇರೆ ಬೇರೆ ಆಗ್ತವೆ, ಆಗಲೂ ಅವು ಕೂಡ ಒಂಟಿ. ಆದರೆ ಗಂಡು ಯಾವಾಗಲೂ ಹೆಣ್ಣನ್ನು ಆಕರ್ಷಣೆ ಮಾಡಲಿಕ್ಕೆ, ಅದರಲ್ಲೇ ಗಂಡು ಕಸ್ತೂರಿ ಮೃಗದ ಹೊಟ್ಟೆಯ ಕೆಳಭಾಗದಲ್ಲಿ, ಗಂಡು ಕಸ್ತೂರಿ ಭಾಗದ ಹೊಟ್ಟೆಯ ಕೆಳಭಾಗದಲ್ಲಿ
ಒಂದು ಗ್ರಂಥಿ ಇರುತ್ತೆ, ಅದೇ ಕಸ್ತೂರಿ ಗ್ರಂಥಿ. ಗಂಡು ಕಸ್ತೂರಿ ಮೃಗ ಏನಿದೆ ಅದರ ಹೊಟ್ಟೆಯ ಕೆಳಭಾಗದಲ್ಲಿ ಒಕ್ಕಳು ಇರುತ್ತಲ್ಲ, ಅಲ್ಲಿ ಒಂದು ಗ್ರಂಥಿ ಇರುತ್ತೆ. ಗ್ರಂಥಿ ಅಂದರೆ ಒಂದು ಚೀಲ. ಆ ಚೀಲದಲ್ಲಿ ಕಸ್ತೂರಿ ಶೇಖರಣೆ ಆಗಿರುತ್ತೆ. ಈ ಒಂದು ಕಸ್ತೂರಿ ಮೃಗದ ಶರೀರದಿಂದ ಸುವಾಸನಯುಕ್ತ ಪೇಸ್ಟ್ ಥರ ಇರುತ್ತೆ. ಅಂದರೆ ಗಟ್ಟಿಗೆ ಒಂದು ಮುದ್ದೆ ಥರ ಅಲ್ಲಿ ಒಂದು ಕಸ್ತೂರಿ ವಸ್ತು ಸಿದ್ಧವಾಗಿ ಅಲ್ಲಿ ಆ ಗ್ರಂಥಿನಲ್ಲಿ ಶೇಖರಣೆ ಆಗುತ್ತೆ. ಕಸ್ತೂರಿ ಮೃಗದ ಹೊಟ್ಟೆಯ ಕೆಳಭಾಗದಲ್ಲಿ ಒಂದು ಚೀಲ, ಅದರಲ್ಲಿ ಶೇಖರಣೆ ಆಗುತ್ತೆ. ಅದರಿಂದ ಬರ್ತಕ್ಕಂಥ ಸುವಾಸನೆ, ಕಸ್ತೂರಿ ಸುವಾಸನೆ ಹೆಣ್ಣು ಕಸ್ತೂರಿ ಮೃಗವನ್ನು ಆಕರ್ಷಣೆ ಮಾಡುತ್ತೆ. ಆ ಹೆಣ್ಣು ಕಸ್ತೂರಿ ಮೃಗ ಎಲ್ಲೋ ಇರುತ್ತೆ, ಅದು ಇದರ ಜೊತೆ ಬೆರೆಯುತ್ತೆ, ಅನಂತರ ಸಂತಾನ ಆಗುತ್ತೆ. ಈ ರೀತಿ ಗೊತ್ತಾಯ್ತಲ್ಲ. ಆದರೆ ಈ ಕಸ್ತೂರಿ ಸುವಾಸನೆ ಆ ಏರಿಯಾ ಎಲ್ಲ ಸುವಾಸನಯುಕ್ತವಾಗಿರುತ್ತೆ. ಆದರೆ ಈ ಕಸ್ತೂರಿ ಅದರಲ್ಲಿ ಶೇಖರಣೆಯಾಗಿ ಇರೋದನ್ನು ಕೆಲವು ಕಳ್ಳಕಾಕರು ಕೆಲವು ಬೇಟೆ ಆಡ್ತಕ್ಕಂಥವ್ರು, ಒಂದು ರೀತಿಯಲ್ಲಿ ಕ್ರೂರಿಗಳಂತ ಹೇಳ್ಬೋದು, ಇಂಥ ಪ್ರಾಣಿಗಳನ್ನು ಬೇಟೆ ಆಡಿ ಇವುಗಳನ್ನು ಕೊಂದು, ಕಸ್ತೂರಿ ಮೃಗಗಳನ್ನು ಕೊಂದು ಅದರ ಚೀಲವನ್ನು ಕಟ್ ಮಾಡ್ಕೋತಾರೆ. ಏತಕ್ಕೆ ಅಂದರೆ ಅದರಲ್ಲಿರೋ ಕಸ್ತೂರಿಯನ್ನು ತೆಗೆದು ಅದನ್ನು ಶುಭ್ರವಾಗಿ ಶೇಖರಣೆ ಮಾಡಿ ಅದನ್ನು ಮಾರಾಟ ಮಾಡ್ತಾರೆ. ತುಂಬ ಬೆಲೆ ಬಾಳುತ್ತೆ ಆ ಕಸ್ತೂರಿ, ತುಂಬ ಬೆಲೆ ಬಾಳುತ್ತೆ, ತುಂಬಾನೇ ದುಡ್ಡು. ಅದಕ್ಕೆ ಇವುಗಳನ್ನು ಕೊಲ್ತಾರೆ, ತಮ್ಮ ಸ್ವಾರ್ಥಕ್ಕಾಗಿ ಕೊಲ್ತಾರೆ. ಚೈನಾ ದೇಶದವರು, ರಷ್ಯಾ, ಸೈಬೇರಿಯನ್, ಆಮೇಲೆ ಚೈನಾ, ಗೊತ್ತಾಯ್ತಲ್ಲ, ಸೈಬೇರಿಯನ್ ದೇಶ ಏರಿಯಾ, ಹಿಮಾಲಯ ಪರ್ವತಗಳಲ್ಲಿ ಅಂಥ ಕಡೆ, ಹಾಗೆ ರಷ್ಯಾ, ಹಾಗೆ ಚೈನಾ, ಹಾಗೆ ನೇಪಾಳ ಏನೂ ಕಡಿಮೆ ಅಲ್ಲ, ಅಲ್ಲಿ ಕೂಡ ಹಿಮಾಲಯ ಪರ್ವತಗಳಲ್ಲಿ ಇವುಗಳನ್ನು ಕೊಲ್ತಾರೆ. ಕೊಂದು ಆ ಒಂದು ಕಸ್ತೂರಿ ಚೀಲವನ್ನು ಕಟ್ ಮಾಡ್ಕೊಬಿಡ್ತಾರೆ. ಇದು ಬಹಳ ಕ್ರೂರತ್ವ. ಅದರಿಂದ ಅದು ಜೀವಕ್ಕೂ ತೊಂದರೆ ಆಗುತ್ತೆ, ಪ್ರಾಣ ಕಳ್ಕೊಳ್ಳೋಂಥ ಸಾಧ್ಯತೆ ಇದೆ, ಕೆಲವು ಸತ್ಯ ಹೋಗ್ತವೆ. ಈ ರೀತಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಆ ಚೀಲವನ್ನು ಕದ್ಕೋತಾನೆ. ಆ ಚೀಲದಲ್ಲಿ ಒಂದು 100 ಗ್ರಾಮ್, 150 ಗ್ರಾಮ್, 200 ಗ್ರಾಮ್ ಇರ್ಬೋದು ಅಷ್ಟೇ. ಆದರೆ ಅಷ್ಟೇನಾ ಅಂತ ಕೇಳಬೇಡಿ, ಅದರಲ್ಲಿ ಎಲ್ಲ ಶುಭ್ರ ಮಾಡಿ ಫಿಲ್ಟ್ರ್ ಮಾಡಿ ಶುದ್ಧೀಕರಿಸಿದ್ರೆ ಒಂದು 25 ಗ್ರಾಮ್ ಕಸ್ತೂರಿ ಮನುಷ್ಯ ತನ್ನ ಒಂದು ಸ್ವಾರ್ಥಕ್ಕಾಗಿ ಈ ರೀತಿ ಪ್ರಾಣಿಗಳ ಅಮಾಯಕತ್ವದ ಮೇಲೆ ಆಟ ಆಡ್ತಾನೆ. ಇದು ನಿಜವಾಗಲೂ ಮಹಾಪಾಪ, ವಿಷಾದಕರ ವಿಚಾರ ಕೂಡ ಹೌದು. ಆ ಕಾರಣದಿಂದ ಈ ಪ್ರಾಣಿಗಳು ದಿನೇ ದಿನೇ ಅವುಗಳ ಸಂತತಿ ಹಾಳಾಗ್ತಾ ಇದೆ, ಅವುಗಳ ಸಂಕುಲ ನಾಶ ಆಗ್ತಾ ಇದೆ. ಈ ಕಸ್ತೂರಿ ಸುವಾಸನಯುಕ್ತವಾಗಿರುತ್ತೆ ನಿಜ, ಸುಗಂಧ ದ್ರವ್ಯಗಳಿಗೆ ಬಳಸಬೇಕು ನಿಜ, ಮಾನವನಿಗೆ ಏನೆಲ್ಲ ಉಪಯೋಗ ಬೇಕೋ ಅದನ್ನು ಮಾಡ್ಕೋಬೇಕು ನಿಜ. ಆದರೆ ನಾವು ಉಪಯೋಗ ಮಾಡ್ಕೋಬೇಕು, ನಾವು ಉದ್ಧಾರ ಆಗಬೇಕು, ನಾವು ಬೆಳಿಬೇಕು, ಹಾಗಂತ ಅಮಾಯಕ ಪ್ರಾಣಿಗಳ ಮೇಲೆ, ಅಮಾಯಕ ಜೀವಗಳ ಮೇಲೆ ಆಟ ಆಡಬಾರ್ದು. ಕಸ್ತೂರಿ ಮೃಗದ ಪಾಡು ಇವತ್ತು ಅದೇ ಆಗಿದೆ, ಸಾಕಷ್ಟು ಪ್ರಾಣಿಗಳ ಪಾಡು ಅದೇ ಆಗಿದೆ, ಸಾಕಷ್ಟು ಪಕ್ಷಿಗಳ ಪಾಡು ಅದೇ ಆಗಿದೆ, ಸಾಕಷ್ಟು ಗಿಡಮರಗಳ ಪಾಡು ಕೂಡ ಅದೇ ಆಗಿದೆ. ಮನುಷ್ಯನ ಒಂದು ವಿಕೃತ ಮನಸ್ಥಿತಿ, ಅವನ ದುರಾಸೆಗೆ ಇವೆಲ್ಲ ಬಲಿ ಆಗ್ತಿದ್ದಾವೆ. ಇದು ಆಗಬಾರ್ದು. ಪಾಪಕರ್ಮಗಳನ್ನು ಮಾಡಿದರೆ ಮುಂದೆ ಅದಕ್ಕೆ ತಕ್ಕ ಶಿಕ್ಷೆ ಆಗುತ್ತೆ. ಅದಕ್ಕೆ ಮನುಷ್ಯ ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು, ಒಳ್ಳೆಯ ಕರ್ಮಗಳನ್ನು ಕಟ್ಕೋಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದರಲ್ಲೇ ಅಭಿವೃದ್ಧಿ ಆಗಬೇಕು. ಮನುಷ್ಯ ಹುಟ್ಟಿರೋದೇ ಸುಖ ಪಡಲಿಕ್ಕೆ, ಸಂತೋಷ ಪಡಲಿಕ್ಕೆ, ಆನಂದ ಪಡಲಿಕ್ಕೆ ನಿಜ, ಒಂದು ಸ್ವರ್ಗ ಜೀವನವನ್ನು ಮಾಡಲಿಕ್ಕೆ ನಿಜ. ಆದರೆ ಅದನ್ನು ಯಾವ ರೀತಿ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತನ್ನ ಬುದ್ಧಿಶಕ್ತಿಯಿಂದ ಅರ್ಥ ಮಾಡ್ಕೋಬೇಕು. ಇದು ನನ್ನ ಒಂದು ಅಭಿಪ್ರಾಯ. ಆದರೆ ಕಸ್ತೂರಿ ಮೃಗ ಇತ್ಯಾದಿ ಮೃಗ
ಇತ್ಯಾದಿ ಪ್ರಾಣಿ ಪಕ್ಷಿಗಳಿಗೆ ನಾವು ಹಿಂಸೆ ಕೊಡಬಾರದು. ಕಸ್ತೂರಿ ಮೃಗದಲ್ಲಿ ಬರ್ತಕ್ಕಂಥ ಚೀಲ ಏನಿದೆ, ಕಸ್ತೂರಿ ಚೀಲ, ಅದು ಅದಕ್ಕೆ ಅಪಾಯ ಆಗಲ್ಲ. ಅಪಾಯ ಆ ಚೀಲವನ್ನು ನಾವು ಅಪಾಯ ಆಗದಂತೆ ಕೆಲವರು ಅದರೊಳಗಡೆ ಇರೋದನ್ನು ಈಚೆ ತೆಗಿತಾರೆ. ಕೆಲವು ಡಾಕ್ಟ್ರುಗಳು, ವೈದ್ಯರು, ಅಪಾಯ ಆಗದಂತೆ. ಕಸ್ತೂರಿ ಮೃಗದ ಸಾಕಾಣಿಕೆಯನ್ನು ಮಾಡ್ತಾರೆ ಅವರು. ಕುರಿ ಮೇಕೆ ಹೇಗೆ ಸಾಕಾಣಿಕೆ ಮಾಡ್ತೀರ ಆ ರೀತಿ. ಓಕೆ, ಇದನ್ನು ನಾವು ಒಂದು ರೀತಿಯಲ್ಲಿ ಒಪ್ಕೋಬೋದು. ಯಾಕಂದ್ರೆ ಪ್ರಾಣಿಗೆ ತೊಂದರೆ ಆಗದಾಗೆ ಅವರು ಕಸ್ತೂರಿಯನ್ನು ಶೇಖರಣೆ ಮಾಡಿದ್ರೆ. ಇನ್ನು ಕಸ್ತೂರಿ 1 ಗ್ರಾಮ್ ಬಂದು 5,000. ನಾನು ಆಗಲೇ ಹೇಳಿದೆ 5,000 1 ಗ್ರಾಮ್. ಕನಿಷ್ಠ 25 ಗ್ರಾಮ್ ಆದರೂ ಸಿಗುತ್ತೆ ಒಂದು ಕಸ್ತೂರಿ ಮೃಗಕ್ಕೆ ಒಂದು ಸಾರಿಗೆ. ಮತ್ತೆ ಒಂದು ಸಾರಿ ಇವರು ಕಸ್ತೂರಿಯನ್ನು ಈಚೆ ತೆಗೆದುಬಿಟ್ರೆ ಮತ್ತೆ ಅದು ಶೇಖರಣೆ ಆಗುತ್ತೆ. ಸ್ವಲ್ಪ ಕಾಲಮಾನ ಆಗುತ್ತಷ್ಟೆ. ಮಾರ್ಕೆಟ್ನಲ್ಲೆಲ್ಲ ಸಿಗುತ್ತೆ, ಅತಿ ಬೆಲೆ, ದುಬಾರಿ ಬೆಲೆ. 1 ಗ್ರಾಮ್ 5,000 ಕೇಳ್ತಾರೆ ಒರಿಜಿನಲ್ ಕಸ್ತೂರಿ. ಆದರೆ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಯಾರು ಈ ಒಂದು ಕ್ರಿಸ್ತಿ ಮೃಗನ ಮಾರೋದಿಲ್ಲ, ಸೇಲ್ ಮಾಡೋದಿಲ್ಲ. ಇಲ್ಲಿ ನಾವು ಕೂಡ ಸೇಲ್ ಮಾಡೋದಿಲ್ಲ. ಆದರೆ ಪರಿಚಯ ಮಾತ್ರ, ಇದು ನಿಮಗೆ ಮಾಹಿತಿ ಮಾತ್ರ. ಗಿಡಮೂಲಿಕೆಗಳಿಂದ, ಮರ ಗಿಡ ಬಳ್ಳಿಗಳಿಂದ ತಯಾರು ಮಾಡಿದಂಥ ಕಸ್ತೂರಿಯನ್ನು ನಾವು ಯೂಸ್ ಮಾಡ್ತೀವಿ. ಅದನ್ನೇ ಗ್ರಂಥಿಗೆ ಅಂಗಡಿಗಳಲ್ಲೂ ಸೇಲ್ ಮಾಡ್ತಾರೆ. ಎಲ್ಲೋ ಬ್ಲ್ಯಾಕಲ್ಲಿ ಸಿಗ್ಬೋದೇನೋ ನಿಮ್ಗೆ ಒರಿಜಿನಲ್ಲು, ಅಥವಾ ಚೈನೀಸು ಅಥವಾ ರಷ್ಯನ್ಸ್ ಅಂಗಡಿಗಳಲ್ಲಿ ಸಿಗ್ಬೋದೇನೋ ಮಾರ್ಕೆಟಲ್ಲಿ. ಓಕೆ ಅವರೇ, ಕಸ್ತೂರಿ ಪ್ರಾಣಿ, ಇದಕ್ಕೆ 2 ಕೋರೆ ಅಲ್ಲಿರುತ್ತೆ 2 ಕಡೆ. ಇದಕ್ಕೆ ಕೊಂಬು ಇರೋದಿಲ್ಲ. ಹಾಗೆ ಇದು ಬೆಟ್ಟ ಗುಡ್ಡ ಪರ್ವತಗಳಲ್ಲಿ ವಾಸ ಮಾಡುತ್ತೆ. ಅದರಲ್ಲೂ ಹಿಮಾಲಯ ಪರ್ವತ ಅಂಥ ಕಡೆ ವಾಸ ಮಾಡುತ್ತೆ. ಇದು ಎಲೆಗಳನ್ನು, ಹುಲ್ಲನ್ನು, ಸೊಪ್ಪುಗಳನ್ನು, ಕಾಯಿಗಳನ್ನು ತಿನ್ನುತ್ತೆ. ಅತಿ ಎತ್ತರವಾದ ಪರ್ವತ, ಅತಿ ಎತ್ತರವಾದ ಗುಡ್ಡಗಾಡುಗಳಲ್ಲಿ ವಾಸ ಮಾಡುತ್ತೆ. ಆದಷ್ಟು ಒಂಟಿಯಾಗಿ ವಾಸ ಮಾಡುತ್ತೆ. ಇದು ಕಸ್ತೂರಿ ಮೃಗದ ಒಂದು ಸಣ್ಣ ಮಾಹಿತಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಎಲ್ಲರೂ ಸಂತೋಷವಾಗಿರಬೇಕು, ಆರೋಗ್ಯದಿಂದ ಇರಬೇಕು, ಆನಂದವಾಗಿರಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು. ನೀವು ಅಭಿವೃದ್ಧಿ ಆಗಿ, ನೀವು ಉದ್ಧಾರ ಆಗಿ, ಇನ್ನೊಬ್ಬರನ್ನ ಉದ್ಧಾರ ಮಾಡಿ. ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕೊಳ್ಳಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ ಅಂತ ಹೇಳ್ತಾ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ವಿಡಿಯೋ ಎಲ್ಲಿ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನಿಮ್ಗೆ ಒಂದು ಲೈಕ್ ಮಾಡೋದು ಮರಿಬೇಡಿ.